ಕೊಪ್ಪಳ ಜಿಲ್ಲೆಯ ತಾಲೂಕಾ ಕ್ರೀಡಾಂಗಣದಲ್ಲಿ ಕೊಪ್ಪಳ ತಾಲ್ಲೂಕು ಪರಿಸರ ಹಿತ ರಕ್ಷಣೆ ವೇದಿಕೆ ಹಾಗೂ ಪರಮಪೂಜ್ಯ ಅನುಭವ ಗವಿಶ್ರೀಗಳು ಅವರು ಕರೆದಿದ್ದ ಬಿಎಸ್ಪಿಎಲ್ ಮತ್ತು ಎಂಎಸ್ಪಿಎಲ್ ಉಕ್ಕಿನ ಕಾರ್ಖಾನೆ ವಿರುದ್ಧದ ಹೋರಾಟದಲ್ಲಿ ಕೆ ವಿರೂಪಾಕ್ಷಪ್ಪನವರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಮಠದ ಮಠಾಧೀಶರು, ಸ್ಥಳೀಯ ವಿವಿಧ ಸಂಘಟನೆಗಳು ಹಾಗೂ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಖಾನೆಯನ್ನು ತೊಲಗಿಸಿ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡುವಂತಹ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಾಗರಿಕ ಬಂಧುಗಳಿಗೆ, ತಾಯಂದರಿಗೆ, ಮಾಧ್ಯಮದ ಮಿತ್ರರಿಗೆ ಶರಣೆಂದು ಈ ಹೋರಾಟ ಅವಶ್ಯಕವಾಗಿ ಬೇಕಾಗಿರುವಂತಹ ಹೋರಾಟ. ಇದು ನಮ್ಮ ಜೀವನದ ಹೋರಾಟ, ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ ಮಾಡುವಂತಹ ಹೋರಾಟ. ಇದು ನಮ್ಮ ನಿಮ್ಮೆಲ್ಲರ ಹೋರಾಟ ಆಗಿರೋದ್ರಿಂದ ಈ ಹೋರಾಟ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂತಹ. ಈಗಾಗಲೇ ಸ್ಥಳೀಯ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇನ್ನಿತರ ಶಾಸಕರು ಮಾತನಾಡಿರುವಂತೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆ ಇರೋದ್ರಿಂದ ನಮ್ಮ ಈ ಹೋರಾಟದ ನಿರೀಕ್ಷೆ, ಆಶೆ ಇದೆ. ಆ ಆಶೆ ಈಡೇರಬಹುದು ಅನ್ನುವಂಥ ನಮ್ಮೆಲ್ಲರ ಆಶೆ ಇದೆ. ಈಡೇರೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂತಹದ್ದು ಕೂಡ ನನಗೆ ಭರವಸೆನೂ ಕೂಡ ಇದೆ. ನಾವು ದೇಶದ ಅನೇಕ ರಾಜ್ಯಗಳಲ್ಲಿ, ಅನೇಕ ಕಾರ್ಖಾನೆಗಳಲ್ಲಿ ಅನಾಹುತಗಳಾದಂಥ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಹಾನಿಯಾಗಿದೆ ಅನ್ನುವಂತಹದ್ದನ್ನು ನಾವು ಇವತ್ತು ದಿನನಿತ್ಯ ಮೀಡಿಯಾದಲ್ಲಿ ನೋಡ್ಕೊಂಡು ಬಂದಿರತಕ್ಕಂಥ. ಹಾಗಾಗಿ ಇದರಿಂದ ಈಗ ನಾವು ಟಿವಿ ನೋಡುವಂತ ಸಂದರ್ಭದಲ್ಲಿ ಬಹಳ ನಮಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ವಿಚಾರ ಅಂದ್ರೆ ಆ ಜನರ ಬದುಕು ನರಕ ಸದೃಶವಾಗಿರುವಂತಹದ್ದನ್ನು ನಾವು ನೋಡಿದಾಗ ಇದು ಬೇಕಾ ನಮಗೆ ಎನ್ನುವಂತಹದ್ದು. ನಮ್ಗೆ ಉದ್ಯೋಗ ಸಿಗ್ತೈತೆ ಎನ್ನುವಂತ ಆಸೆ ಬೇಡ. ಆರೋಗ್ಯ ಇಲ್ಲದೆ ಹೋದ್ರೆ ಉದ್ಯೋಗ ತಗೊಂಡು ನಾವೇನ್ ಮಾಡ್ತೀವಿ? ಆರೋಗ್ಯ ಮುಖ್ಯ. ಈ ಗಾಳಿ, ಬೆಳಕು, ನೀರು ನಮಗೆ ಪ್ರಕೃತಿ ದೇವರು ಕೊಟ್ಟಿದ್ದಾರೆ. ಯಾವ ರಾಜಕಾರಣಿಗಳು, ಯಾವ ನಾಯಕರು, ಯಾವ ಫ್ಯಾಕ್ಟರಿ ಕೊಟ್ಟಿಲ್ಲ ನಮಗೆ. ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪರಿಸರ ಮಾಲಿನ್ಯ ಅಂತ ಒಂದು ಇಲಾಖೆ ಇದೆ. ಅದು ಎಲ್ಲಿ ಮಲ್ಕೊಂಡಿದ್ದೆ ಗೊತ್ತಿಲ್ಲ. ಪರಿಸರ ಮಾಲಿನ್ಯ ಅಂತ ಒಂದು ಇಲಾಖೆ ಇದೆ, ಯಾವುದೇ ಸರ್ಕಾರಗಳಿರ್ಬೋದು. ಆ ಇಲಾಖೆ ಫ್ಯಾಕ್ಟರಿಗಳ ಗುಮಾಸ್ತ ರೀತಿ ಕೆಲಸ ಮಾಡುವಂತ ಆಗಬಾರದು. ಸಾರ್ವಜನಿಕರ ಹಿತರಕ್ಷಣೆ ಮುಖ್ಯ, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಈ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಆಗಬೇಕಾಗಿತ್ತು, ಆಗಿಲ್ಲ. ಮುಂದಾದ್ರೂ ಕೂಡ ಆಗುವಂತಹದ್ದು ಆಗಲಿ ಅನ್ನುವಂಥ ಮಾತನಾಡಿ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಹೋರಾಟ ಎಂದೂ ಕೂಡ ಯಶಸ್ಸು ಆಗೇ ತೀರ್ತದೆ. ಈ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಅನ್ನುವಂಥ ಮಾತನಾಡಿ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಬರೀ ಇದು ಈ ಭಾಗದ ಆರೋಗ್ಯದ ಜೊತೆಯಲ್ಲಿ ಆ ಡ್ಯಾಮಿನ ನೀರು ಎಲ್ಲ ಫ್ಯಾಕ್ಟರಿ ತಗೊಂಡು ಖಾಲಿ ಮಾಡಿ ನಮ್ಮ ನೆಲ್ಲಿಗೆ ಕಳಿಸ್ಬೇಕು ಅಂತ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಇದೆ. ಈಗಾಗಲೇ ನಮ್ಮ ಶಿನ್ನೂರೇ ಲಾಸ್ಟ್ ನೀರಿಗೆ ಈ ರೀತಿ ಫ್ಯಾಕ್ಟರಿಗಳು ಹೆಚ್ಚಾಗ್ತಾ ಹೋಗಿ ಫ್ಯಾಕ್ಟರಿ ಡ್ಯಾಮಿನ ನೀರೆಲ್ಲ ಬಳಸ್ಕೊಂತ ಹೋದ್ರೆ ನಾವು ಶಿನ್ನೂರಿಗೂ ನೀರು ಸಿಗಲ್ಲ, ಗಂಗಾವತಿಗೂ ನೀರು ಸಿಗಲ್ಲ ಅನ್ನೋಂಥ ವಾತಾವರಣನೂ ಕೂಡ ಬರ್ಬೋದು. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಅನೇಕ ವಿಚಾರಗಳನ್ನು ಹೇಳೋದು, ನಾನು ಎಲ್ಲ ಹೇಳಕ್ ಹೋಗಲ್ಲ. ಅದು ಅಣು ಸ್ಥಾವರ ಇರ್ಬೋದು, ಇನ್ನಿತರ ಅನೇಕ ವಿಚಾರಗಳಿರ್ಬೋದು. ಎಲ್ಲದರ ಬಗ್ಗೆ ಕೂಡ ನಾವು ವಿರೋಧ ಮಾಡುವಂತಹದ್ದು ಅನಿವಾರ್ಯ. ಹಾಗಾಗಿ ಎಲ್ಲರೂ ವಿರೋಧ ಮಾಡುವಂತ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.